ಹೇಳು. ಓಕೆ ಜಗಮತಿ ಹೇಳ್ದಂಗೆ ಮಾಡ್ಬೇಕು. ನೋಡ್ಕೋತೀನಿ ಬಿಡು. ಲೇಟ್ಗೆ ಮಾಡ್ಬೇಡಪ್ಪ. ಓಕೆ. See you later. Why did you bring me here? ಏನೇ ಸಾರಿ, ಮಠ ಮಠ ಮಧ್ಯಾಹ್ನ ಇಂಥ ಜಾಗದಲ್ಲಿ ಏನು ಗೊತ್ತಿಲ್ಲವ್ರ ತರ ಕ್ಯಾಚ್ ಹಾಕೋತಿರಲ್ಲ. ನಿಮ್ಮ ನಾವೇನೋ ಜೆಂಟಲ್ಮನ್ ಓಕೆ, ಬೇರೆಯವ್ರಾಗಿದ್ರೆ ಕೋಳಿ ತರ ಅಮ್ಕಾಕಿರೋರು. ಇದು ಬೇರೆ ಬಗ್ಗದ್ರೆ ಸೊಂಟ ಕಾಣ್ಬೇಕಂತ ಟಿ ಶರ್ಟ್ ಹಾಕತ್ತಾರೆ. ಅದಿಂಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕರೆಕ್ಟಾಗಿ ಸೊಂಟ ಕಾಣೋ ತರನೇ ಟಿ ಶರ್ಟ್ ಕೂರಿಸ್ತೀರ. ಊರೆಲ್ಲ ನೋಡಾದ್ಮೇಲೆ ಹೇಳ್ಕೊಂಡೇನು ಪ್ರಯೋಜನ? ಪಡ್ಡೆ ಹುಡುಗರು ಕಂಡು ಹೊಡಿಯಂಗಿಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಡ್ತೀರಾ. ಆಟೋ ಡ್ರೈವರ್ ಚುಡಾಯಿಸ್ದ ಅಂತೀರಾ, ಕಾಲ್ ಸೆಂಟರ್ ಡ್ರೈವರ್ ಎತ್ತಾಕೊಂಡೋದ ಅಂತೀರಾ, ರೌಡಿಗಳು ಹಿಂದೆ ಬಿದ್ರು ಅಂತೀರಾ. ಒಟ್ನಲ್ಲಿ ಕ್ರೈಮ್ ಸ್ಟೋರಿಗೆ ಸೂಪರ್ ಎಪಿಸೋಡ್ಗಳು ಕೊಟ್ಬಿಡ್ತೀರಾ. ಕಂಡ್ರು ಕಾಣ್ದಂಗಿರೋ ಹುಡುಗರನ್ನ ಕೆಣ್ಕೋತರ ಬಟ್ಟೆ ಹಾಕೊಂಡು ಯಾಕರೆ ಬಿಲ್ಡಪ್ಗಳು ಕೊಡ್ತೀರಾ? ಕರ್ಮ. ನೋಡ್ರ. ಏಯ್, ಹೆಣ್ಣನ್ನು ನೋಡಿದ್ರೆ ಕೈ ಮುಗಿಯೋ ತರ ಇರ್ಬೇಕು, ಕಣ್ಣು ಹೊಡಿಯೋ ತರ ಅಲ್ಲ. ಹೇಳಿದ್ದನ್ ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗಿ ಹೋಗ್ತೀಯ. ಸೂರ್ಯ ಮುಳುಗೋದ್ರೊಳಗೆ ಗೂಡು ಸೇರ್ಕೋ. ಇದೇನೇ ಇದು? ಮಾನನ್ ಈಗ ಹರಾಜಕ್ ಹೋಗ್ತಾ ಇದ್ದಾನೆ? ಹೌದು, ಸ್ವಲ್ಪ ಜಾಸ್ತಿನೇ ಮಾತಾಡ್ದ, ಆದ್ರೂ ನಿಜ ತಾನೇ ಹೇಳ್ದ. ಅದ್ ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅವ್ರು ಬಂದಿದ್ರು, ಎಂಗೇಜ್ಮೆಂಟ್ಗೆ ಯಾವ ಕಲರ್ ಸೀರೆ ತಗೊಳೋಣ ಅಂತ ಕೇಳಕ್ ಹೋಗಿದ್ದೆ. ಕರ್ಮ ಕರ್ಮ. ಅಯ್ಯೋ ರಮ್ಯಾ ಬಿಟ್ಬಿಟ್ಲೆ. ಅಯ್ಯೋ ಏನಾಯ್ತು ಆಂಟಿ? ಹಲೋ ಡಾಕ್ಟ್ರಾ, ಬೇಗ 10 ನಿಮಿಷದಲ್ಲಿ ಮನೆಗೆ ಬರಬೇಕು. ಸ್ನಾನ ಆಗಿನ ಆಮೇಲೆ ಮಾಡಯ್ಯ. ಬಾರಯ್ಯ ಮೊದ್ಲು ಮನೆಗೆ. ರಾಮಕೃಷ್ಣ ನರ್ಸಿಂಗ್ ಹೋಮ. ನೀನ್ ಬಂದ್ಮೇಲೆ ಹೇಳ್ತೀನಿ ಬಾರಯ್ಯ. ನೀನು ಇಮಿಡಿಯೇಟ್ ಒಂದು ಆಂಬ್ಯುಲೆನ್ಸ್ ಕಳಿಸ್ರಿ. Oh my God, what happened ರಮ್ಯಾ? ರಮ್ಯಾ, ಇಲ್ಲ ಇಲ್ಲ, ಐ ಆಮ್ ಫೈನ್, ನಂಗೇನೂ ಆಗಿಲ್ಲ. ಏನಾಯ್ತಮ್ಮ? ರಮ್ಯಾ ಏನಾಯ್ತಮ್ಮ? 10 ನಿಮಿಷ ಆಯ್ತು. ಇಲ್ಲೇನಾಯ್ತು ಅಂತ ಬಂದ್ ನೋಡ್ದೆ, ಒಳ್ಳೆ ಅನ್ಸುಟ್ ಬೆಕ್ಕಿನ ತರ ಆಡ್ತಿದ್ದೀರಲ್ಲ. ಏನು ಆಗಿಲ್ಲ ಡಾಕ್ಟ್ರಿ, ಏನಾಗಿಲ್ಲ. ಓ ರಮ್ಯಾ, ಏನಾಯ್ತಮ್ಮ? ಅಪ್ಪಂಗೂ ಚಿಕ್ಕಪ್ಪಂಗೂ BP ಜಾಸ್ತಿ ಆಗಿದೆ, ಫಸ್ಟ್ ಅವ್ರಿಗೆ ಚೆಕ್ ಮಾಡಿ. ಅಯ್ಯೋ ಡಾಕ್ಟರ್ ಅಂಕಲ್, ನನ್ನ ಫ್ರೆಂಡ್ ದೀಪಾದು ಎಂಗೇಜ್ಮೆಂಟ್ ಸಾರಿ ಸೆಲೆಕ್ಷನ್ ಇತ್ತು. ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡೆ ಪರ್ಚೇಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಟೈಮ್ ಟೈಂಗ್ ಅ ಸಾರಿ, ಜಸ್ಟ್ ಸ್ಲಿಪ್ಡ್. ಏನಣ್ಣ ಇದು, ಎಲ್ಲ ಪ್ರಾಬ್ಲಮ್ ಕೊಟ್ಕೊಂಡು? ಏನಮ್ಮ ರಮ್ಯಾ, ಮನೆ ಮಹಾಲಕ್ಷ್ಮಿ ನೀನು. ನೀನೇ ಸ್ಲಿಪ್ ಆದ್ರೆ ಮನೆಯವ್ರಿಗೆ ಗಾಬರಿ ಆಗಲ್ವಾ? ಬೋನ್ಗಿನ್ ಫ್ರಾಕ್ಚರ್ ಆಗಿದೆ, ಏನ್ ಗತಿ? ಸಂಡೇ ಮನೇಲಿ ಇರಬಾರ್ದಾ? ಸಂಡೇ ಮನೆ? ಐ ಆಮ್ ಗೋಯಿಂಗ್. ಓಕೆ, ಬಾಯ್ ಎವ್ರಿಬಡಿ, ಬಾಯ್. ಬಿ ಕೇರ್ಫುಲ್. ಹುಷಾರಮ್ಮ, ಬೇಗ ಮನೆಗೆ ಬಂದ್ಬಿಡು. ಐ ಟ್ರೈ ಮೈ ಬೆಸ್ಟ್. ಇಲ್ಲೇ ಕಾಂಪ್ಲೆಕ್ಸ್ ಮುಂದೆ ಇದ್ದೀನಿ.
ಬಾರ್ಡರಲ್ಲೂ ಇರೋ ಸೀರೆ ತೋರಿಸಿ. ಈ ಸಾರಿ ಬಾರ್ಡರ್ ಚೆನ್ನಾಗಿ. ಹಾ ಏಯ್ ಇದು ನೋಡು, ಇದು ಸೂಟ್ ಆಗತ್ತೆ ನಿಂಗೆ. ಹುಡುಕರ ನನ್ನ ಮಗನ ಕ್ಯಾಚ್ ಹಾಕಿದ್ರೆ ಕರೆಕ್ಟಾಗಿ ವಿಕೆಟ್ ಡೌನ್ ಆಗ್ಬೇಕು. ಹೋಗಿ ಸ್ವಲ್ಪ ಯಾಮಾರಿದ್ರೆ ಅಷ್ಟೇ. ಅಯ್ಯಪ್ಪ ಅಂದ್ರೆ ಆಮೇಲೆ ಮಗು ಸಿಗುತ್ತಾ? ಬೇರೆಯವ್ರಾಗಿದ್ರೆ ಕೋಳಿ ತರ ನಮ್ಕಾಕಿರೋರು. ಏನ್ ಮುಖ ನೋಡ್ತೀಯಾ? 9 ತಿಂಗಳು ಕಷ್ಟಪಟ್ಟು ಎತ್ಬಿಟ್ರೆ ಸಾಲದು, ಅಲ್ಲಿ ಇಲ್ಲಿ ಬಿಡ್ತಿದ್ದಂಗೆ ನೋಡ್ಕೋ. ಇದಕ್ಕೇನ್ ಕಮ್ಮಿ ಇಲ್ಲ. ಬಟ್ಟೆ ಬಂಗಾರ ಅಂತ ಬಂದ ತಕ್ಷಣ ಗಂಡ ಮಕ್ಕಳು ಎಲ್ಲರನ್ನೂ ಮರ್ತು ಬಿಡ್ತೀರಾ ನೀವು. ಇದ್ರ ಮೇಲೆ ಇರೋ ಒಲ್ವ ಸ್ವಲ್ಪ ಮಕ್ಕಳ ಮೇಲೆ ತೋರಿಸಿ. ಏನು ಇಲ್ದಿರೋರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳುವಾಗ ಎಲ್ಲ ಇರೋ ನಿಮ್ಗೆ ಏನೇ ರೋಗ? ಮಕ್ಕಳು ಬರೀ ಮಕ್ಕಕ್ಕೆ. ಏಯ್ ಅವನಲ್ವೇನೇನು ಬಂದ ಇದನ್ ಕೊಟ್ಟ ಬಾಯಿಗೆ ಬಂದಾಗ ಬೈದ ಹೋಗ್ತಾನೇ ಇದ್ದಾನೆ. ನನ್ ಲೈಫಲ್ಲಿ ಇಂಥ ಮಾತುಗಳನ್ನ ಕೇಳಿರ್ಲಿಲ್ಲ. ಸಾರಿ ಅಮ್ಮ, ನಿಮಗ್ ತೊಂದ್ರೆ ಆಯ್ತಾ? 5 ನಿಮಿಷ ಮುಂಚೆ ಬರ್ಬೇಕಾಯ್ತು. ನಿಮ್ ಟೈಮ್ ಚೆನ್ನಾಗಿತ್ತು, ತಗೊಳ್ಳಿ. ಇವ್ನ್ ಯಾರೋ ದೊಡ್ಡ ರೌಡಿನೇ ಇರ್ಬೇಕು ಕಣೆ. ಆದ್ರೂ ಒಳ್ಳೆ ಮನ್ಸಿದೆ ಕಣೆ. ಗುರು, ನೀರ್ ಹಾಕಳ್ದೆಲ್ಲ ಸುರ್ಕತಾ ಇದೆಯಲ್ಲ, ಯಾಕೆ? ಕಿಕ್ಕು ತಲೆಗೆ ಏರ್ತಾ ಇಲ್ವಾ? ನನ್ನ ಮಗನೇ ಯಮುನ ಕೈಯಿಂದ ಜಸ್ಟ್ ಮಿಸ್. ಏನಂದ? ಗೂಳಿ ಗ್ಯಾಂಗ್ ಹಾಕೊಂಡು ನನ್ನ ಎತ್ತಕ್ಕೆ ಸ್ಕೆಚ್ ಹಾಕಿದ್ದ. ಹಂಗಾದ್ರೆ ನೀನು ಗ್ರೇಟ್ ಎಸ್ಕೇಪ್. ಅವಳು ಯಾರೋ ಹುಡುಗಿ ಸಕ್ಕತ್ತಾಗವಳೆ. ಗೂಳಿ ಅವಳ ಹತ್ರ ಬಹಳ ಮಾತಾಡ್ತಾ ಇದ್ದ. ಅವಳೇನಾದ್ರೂ ಅಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ನನಗೆ ಸಾಂಬ್ರಾಣಿ ಹೊಗೆ ಹಾಕಿ ಎಡೆ ಇಟ್ಟು ಫುಲ್ ಪಾರ್ಟಿ ಮಾಡ್ಬಿಡ್ತಾ ಇದ್ದ. ಗೊತ್ತು ಗುರು ಇಲ್ದೇ ಇರೋ ಗೂಳಿಗೆ ಸತ್ತಾಗ ಬಾಯಿ ಬಡ್ಕೊಳಕ್ಕೆ 4 ಜನ ಹುಡುಗರು ಬಿಟ್ರೆ ಬೇರೆ ಯಾರವ್ರ ಗುರು? ಅದೇ ನನಗೂ ಗೊತ್ತಾಗ್ತಲ್ಲ, ಜಸ್ಟ್ ಟೈಮ್ ಪಾಸಾ ಇಲ್ಲ ಲೈಫ್ ಟೈಮ್ ಲವ್ ಅಂತ. ನೋಡಕ್ ಹೆಂಗಿದ್ಲು? ಬೆಚ್ ಬಿಡ್ಸೋ ಐಶ್ವರ್ಯ ಡಯಾನ ಇಲ್ಲ ಮಿಸ್ ಫೆನಾ 208? ನನ್ನ ಮಗನೇ ಮಲ್ಲಿಕಾ ಶರಾವತ್ ಬಿಪಾಶಾ ಬಸ್ಸುಗಿಂತ ಜೋರು. ಹಂಗಾದ್ರೆ ಕನ್ಫರ್ಮ್ ಏನ ಲವ್ ಗುರು, ಲವ್. ವ್ಯಾಲೆಂಟೈನ್ಸ್ ಡೇ ಲವ್ ಬಂಡ ನೋಡಿ ಹಾಯ್ ಹಾಯ್ ಅಂತ ಬಾಯ್ ಬಿಡೋ ಚಾನ್ಸ್ ಬಿಡ್ತಾರಾ? ಓಕೆ ಅಂದ್ರೆ ಆಕಾಶಕ್ಕೆ ಏಣಿ, ಎಸ್ ಅಂದ್ರೆ ಹನಿಮೂನ್ ರಾಣಿ ಅಂತ ಲವ್ ಮೂಡಲ್ಲೇ ಲಾಕ್ ಮಾಡ್ತಾರೆ. ಲಾಕ್ ಆದವರು ಲುಕ್ ಅಲ್ಲ ಲವ್ ಹೇಳ್ತಾರೆ. ಗೂಳಿ ನೋಟ್ರಿ ಮಾಡಿ ಅವಳನ್ನ ಸ್ವಂತ ಅಂತ ಸೀಲ್ ಹಾಕೊಂಡ್ರೆ ಅವನ್ನ ಮುರಿದು ಮೂಟೆ ಕಟ್ಟಕ್ಕೆ ನಮ್ಗೆ ಈಸಿ ಆಗಲ್ವಾ? ಆ ನನ್ನ ಮಗ ಗೂಳಿ ನನಗೆ ಮುಹೂರ್ತ ಇಟ್ಟು ಹಾವು ಏಣಿ ಆಟ ಆಡ್ತಾವನೆ. ಅವನ್ಗೆ 6 ಅಡಿ 3 ಅಡಿ ಗುಂಡಿ ತೋಡಕ್ ಆರ್ಡರ್ ಕೊಟ್ಟು ನಾಳೆ ಬೆಳಿಗ್ಗೆನೆ ಆ ನನ್ನ ಮಗನ ಎತ್ತಕ್ಕೆ ನಾವು ರೆಡಿ ಆಗ್ಬೇಕು. ಬೆಳಗ್ಗೆನೆ ಹುಡುಗರಿಗೆಲ್ಲ ರೆಡಿ ಇರೋ ಕೇಳು, ಓಕೆನಾ? ಕಾಕಡಿತ ನನ್ಗ. ಏನ್ ಕೊಡ್ಲಿ? 2 ಮಟನ್ ಫ್ರೈ, 1 ತಲೆ ಮಾಂಸ, 4 ಗ್ಲಾಸು ಫುಲ್ ಬಾಟ್ಲು ತಂದಿಕಪ್ಪ. ಇದೇ ತಾನೆ ಕಿಂಡಲ್ ಬೇಡ ಅನ್ನೋದು. ಮತ್ತಿನ್ನೇನ, ಒಣಗೋಗಿರೋ ಬನ್ನು ಸೀದಾಗಿರೋ ಟೀ ಬಿಟ್ರೆ ಬೇರೆ ಏನೈತೆ? ಸ್ವಲ್ಪ ಬಿಲ್ಟ್ ಹಾಕೋ. ಮತ್ತೆ ಬಂದಿದ್ದೇನೆ ಅಣ್ಣ. ಅಣ್ಣಂಗೆ 3 ಮಸಾಲೆ ಟೀ. ಇವನೇ ತಾನೆ? ಯಾರೇ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ನಾನ್ ಸ್ಟಾಪ್ ರೋಪ್ ಹಾಕಿದ್ದು? ಅವನು ಬೈದಿದ್ರೆ ನನ್ ಕೋಪ ಇಲ್ಲ ಕಣೆ. ನಾನು ಒಂದು ಮಗು ತಾಯಿ ತರ ಕಾಣ್ತಾ ಇದ್ದೀನಾ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹಲೋ, ನಿನ್ನೆನಲ್ಲ ನಿನ್ನನ್ನೇ. ಹೋಗ್ರು. ನಿನ್ನೆ ನೀನ್ ಏನು ಅಂತ ತಿಳ್ಕೊಂಡಿದ್ಯಾ? ನಾನು ನೋಡಿ ಏನ್ ಹೇಳ್ದೆ? ಕಣ್ಣು ಬಿಟ್ಟು ಸರಿಯಾಗಿ ನಾನು ನೋಡು. ಏಯ್ ಕೋಳಿ ಮಂಜ,
ಬಾಸ್ ನಾನು ಹೇಳ್ತಾ ಇರ್ಲಿಲ್ಲ, ಅವಳೇ ಅವಳು. ಸರಿಯಾದ ಟೈಮು ಹಾಕ್ಬಿಡ್ಬೇಕು ಬಾಸ್. ನಿನ್ನ ಕಣ್ಣು ತಾಯಿ ತರ ಕಾಣ್ತೀನಾ? ಕಂಡವ್ರ ಮಗು ಬೀಳತ್ತಲ್ಲ ಅಂತ ಎತ್ಕೊಂಡ್ರೆ ಏನೋ ಗೊತ್ತಿಲ್ಲದೆ ಆಗೋಯ್ತು, ಹೋಗ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ. ಏನು ಹೋಗೋದು ಬಿಟ್ರೆ ಎಲ್ಲ ಹೀರೋಗಳಾಗ್ಬಿಡ್ತೀರಾ. ನೋಡು, ಆಮೇಲೆ ಲುಕಿಂಗ್ ಲೈಕ್ ಮದರ್ ಟು ಯು. ಪಾರ್ಕ್ ನಲ್ಲಿ ಬೈದೆ ಓಕೆ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಕಾಂಪ್ಲೆಕ್ಸ್ ನಲ್ಲಿ ಸುಮ್ನೆ ಇದೀನಿ ಅಂತ ಶತಾಬ್ದಿ ಎಕ್ಸ್ಪ್ರೆಸ್ ತರ ನಾನ್ ಸ್ಟಾಪ್ ಬೈತೀಯಾ? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕಾಪಾಡ್ತೀವಿ ಅಂತ ಹೋಗ್ಬಿಟ್ಟ ಕಣೋ. ಎಸ್ಕೇಪ್ ಆಗ್ಬಿಟ್ಟ ನನ್ನ ಮಗ. ನಿನ್ನ ಹತ್ರ ಮಾತಾಡ್ತಾ ಇರೋದು ಏನ್ ರಕ್ತನ್? ಅವಾಗಲೇ ಗೊತ್ತಿಲ್ಲದೆ ಮಾತಾಡಿದ್ರೆ ಹೋಗುವಂತ ಹೋಗ್ಬಿಟ್ಟಾನೆ. ಸ್ವಲ್ಪ ಹೊತ್ತು ಮಿಸ್ ಆಗ್ತಲ್ಲ, ಆಗೋತಿದ್ದಲ್ಲ ಹೋಗೇನ. ಅಯ್ಯೋ ರಕ್ತ ರಕ್ತ ಅಂತ ರಕ್ತ ನೋಡಿ. ಏರಿಯಾ ಸರಿ ಇಲ್ಲ, ನಿನ್ ಟೈಮು ಸರಿ ಇಲ್ಲ, ಓಡಿಲಿಂದ ಓಡ. ಮತ್ತೆ ಜೂಟ ಬಿಡ ಬಾಸ್. ನನ್ನ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ? ಸಿಕ್ಕೇ ಸಿಗ್ತಾನೆ. ಕ್ವಾರ್ಟರ್ ಹಾಕೊಂಡು ಲಾಂಗ್ ಹಿಡಿಯೋ ನನ್ನ ಮಕ್ಕಳಿಗೆ ಮೀಟ್ರಲ್ಲಿಂದ ಬರಬೇಕು. ಗೂಳಿ ಗುಂಡಿ ತೋಡ್ತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟವ್ರು ನನ್ನ ಮಕ್ಕಳು. ಬಾಸ್, ಯಮ ಕನ್ಸಿಗೆ ಬಂದಿರ್ಬೇಕು. ನಾರಾಸಾತ್ ನಾಯಿಗಳು ಅಡ್ಡ ಬಿಟ್ಟು ಓಡೋಗ್ಬಿಟ್ಟವ್ರೆ. ನನ್ನ ಮಕ್ಕಳು ಜಸ್ಟ್ ಮಿಸ್. ನಾರ್ತು ಸೌತು ಈಸ್ಟು ವೆಸ್ಟ್ ಎಲ್ಲೋದ್ರೂ ನನ್ನ ಮಕ್ಕಳು ವೇಸ್ಟೇ. ಗೂಳಿನ ಮುಟ್ಟಿ ತಪ್ಪು ಮಾಡೋರೆ. ಹೆಗಣ ಯಾವತ್ತಿದ್ರು ಚರಂಡಿಯಲ್ಲೇ ಸಿಕ್ಕೋದು. ಹೋಗಿ ಅಲ್ಲಿ ಹುಡುಕಿ ಸಿಗ್ತಾರೆ. ಸರ್, ಹೆಂಗೆ ಕಳ್ಕೊಂಡ ಐಡಿ ಕಾರ್ಡ್ನ? ಅಯ್ಯೋ ಗೊತ್ತಿಲ್ಲ ಕಣೆ. ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ, ಯು ಆರ್ ಬ್ರಿಲಿಯಂಟ್ ಗರ್ಲ್. ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾ ಇದ್ದೀನಿ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ? ಸಾರಿ ಸರ್. ಥ್ಯಾಂಕ್ ಯು ಸರ್. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಂತೆ. ಯಾರು ಪ್ರಾಣ ತೆಗಿಬೇಕು? ಅಯ್ಯಯ್ಯೋ, ಪ್ರಾಣ ತೆಗಿಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ದಾರಿ ತಪ್ಪಿಲ್ ಬಂದ್ಬಿಟ್ಟವನೆ. ಏಯ್, ಇದು ಒಂಥರ ಹೊಸ ಡೀಲ್. ಏನಾಗ್ಬೇಕು? ಲವ್ ಅನ್ನ ಹೆಸರಲ್ಲ, ಹುಡುಗಿನ ಚೆನ್ನಾಗಿ ಹಿಂಡಿ ರುಚಿ ನೋಡಿ ಇಲ್ಲಿ ಇನ್ನೊಂದು ಹುಡುಗಿ ಜೊತೆ ನನ್ನ ಮಗನ ಇಟ್ಟ ಅಂದ್ರೆ ನೋಡು. ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನಾನು ಹುಡ್ಕೊಂಬಂದ್ಲು. ಅವಳಾಗೆ ಬಂದ್ಲು ಅಂದ ತಕ್ಷಣ ಉಂಡು ತಿಂದು ಅವಳ ಸರ್ಗಲೆ ಕೈ ಒರ್ಸ್ಕೊಂಡು ಕಳ್ಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 kg ಮಗನ ಎತ್ಬಿಟ್ಟು ಊರಲ್ಲ ಏನು ಮೇಯಕ್ ಬಿಟ್ಟಿದ್ಯಾ?
ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ. ಮರ್ಯಾದೆಗೆ ಅವಳು ಕುತ್ತಿಗೆ ತಾಳಿ ಕಟ್ಟೆ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು? ಆಯ್ತು. ಈ ನನ್ನ ಮಗ ಬೇಕಾ ನಿಮ್ಗೆ? ಇವತ್ತವಳು ನಾಳೆ ನಿಮಗೆ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕೆ ಅನ್ಕೋ, ನಾಳೆ ಒಳ್ಳೆ ಬಾಳ್ ಸಿಗುತ್ತೆ. ಕೇಳಿಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊಂಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ, ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಇಂಥ ಹಲ್ಕ ನನ್ನ ಮಕ್ಕಳನ್ನಲ್ಲ. ಹೇಳಿದ್ದು ಗೊತ್ತಾಯ್ತು ತಾನೆ? ಯಾರೇ ಇವನು? ಬೆಂಗಳೂರಿನ ಅಂಡರ್ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲೋ. ಅವ್ನು ಮಾತಾಡಿದ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು, ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ. ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣ ಬಾಗೋಗ್ತೀಯ. ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಮೀಟ್ರ ನಮ್ಮ ಅಡ್ಡಕ್ಕೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರು, ಮಾಟ ಮಾಡಿಸ್ಬಿಟ್ಟಾಕೋ. ನಿನ್ ಕೈ ಕಾಲು ಬಿದ್ದೋಯ್ತಾ? ನನ್ನ ಮಗನೇ, ಅಲ್ಲಿ ನೋಡ್ರಿ ಹಂಗೇನ್ರಿ, ರಾವಣನ ಅಡ್ಡಕ್ಕೆ ಸೀತೆ ನೆತ್ತಾಕೊಂಬರ್ದೆ ಸೀದಾ ಅವಳೆ ಬತ್ತಾವಳೆ. ಏಯ್, ಸೀತೆ ಹುಡ್ಕೊಂಡು ಹೋಗಿದ್ದು ಜಿಂಕೆನಲ್ವಾ? ಹೌದು. ಅದ್ ಸರಿ, ನಮ್ಮಲ್ಲಿ ಜಿಂಕೆ ಯಾರು ಅಂತ. ಜಾಸ್ತಿ ಬಿಲ್ಡಪ್ ಬೇಡ, ಬತ್ತಾವಳಲ್ಲ ಅವಳನ್ನೇ ಕೇಳು. ನನ್ನ ಹೆಸರು ರಮ್ಯಾ. ಅವ್ರನ್ನ ನೋಡ್ಬೇಕಾಗಿತ್ತು. ನಿಮ್ ಯಜಮಾನ್ರನ್ನ? ಏಯ್, ನಾನ್ ಹೇಳ್ತಾ ಇರೋದು. ಹೆಸರು ಹೇಳಿದ್ರೆ ತಾನೇ ಗೊತ್ತಾಗೋದು. ಹೈಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಕಣ್ಣು, ನಾನ್ ಸ್ಟಾಪ್ ಬೈತಾರಲ್ಲ ಅವರು. ನೀವು ನಮ್ ಬಾಸ್ ಗೂಳಿನ ಕೇಳ್ತಾ ಇದ್ದೀರಾ? ಹಾ, ಹಾಕೊಂಡ್ ಬಂದಿರೋದು ರೆಡ್ ಡ್ರೆಸ್, ಕೇಳ್ತಾ ಇರೋದು ಗುಮ್ಮೋ ಗೂಳಿನ. ಓಕೆ ಓಕೆ, ಏನ್ ಮ್ಯಾಟ್ರು? ನಿನ್ನೆ ಮೋಸ ಹೋಗ್ತಾ ಇದ್ದ ನನ್ನ ಫ್ರೆಂಡ್ ಲೈಫ್ ನ ಸೇವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗೂಳಿ ಅಡ್ಡಲಿಲ್ಲ, ಕೊಟ್ರೆ ನಾವ್ ಹೇಳ್ತೀವಿ. ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನು ಕಾಯ್ತೀನಿ. ಓಕೆ. ಪ್ಲೀಸ್, ಅದು ನನ್ನ ಹೆಸರು ಪ್ಲೀಸ್ ಅಲ್ಲ, 90. 90ನಾ? ಇದೇನು ಹೊಸದಾಗಿದೆ? ಅದು ಕುಡುಕುರು ಕರೆಯೋ ಹೆಸರು, ನಿಮ್ಗೆ ಹೊಸ ಹೆಸರು. ಈಗ ಏನಾಗ್ಬೇಕು ಹೇಳಿ? ಅದು ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಬರ್ಕೊಳ್ಳಿ. ಹಾ, ಹೇಳಿ. 98800 98800 35 355. ಹಾ, ಅದು ಅವ್ರ ಫೋನ್ ಎಂಗೇಜ್ ಆಗಿದೆ. ಬಾಸು ಫುಲ್ಲು ಬಿಸಿ. ಓಕೆ, ಅವ್ರು ಬಂದ್ರೆ ಇದನ್ನ ಕೊಟ್ಟು ರಮ್ಯಾ ಥ್ಯಾಂಕ್ಸ್ ಹೇಳಿದ್ಲು ಅಂತ ಹೇಳಿ ಪ್ಲೀಸ್. ಹೇಳೋಣ. ಓಕೆ, ಬಾಯ್.
90 ಏನ ಏನೋ ಹೂವನ ಹಂಗುರಾಯಿಸ್ತಿದೀಯಾ? ಮಾರ್ಕೊಂಡ್ರೆ ಕ್ವಾರ್ಟರ್ ಕಾಸಾಯ್ತದ ಅಂತ. ಥು, ಐ. ಅಯ್ಯೋ, ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ? ನಾನು ಹುಡ್ಕೊಂಡು ಅಡ್ಡಕ್ಕೆ ಹೋಗಿದ್ಯಂತೆ ಹುಡುಗರು ಹೇಳಿದ್ರು. ಏನ್ ವಿಷಯ? ಸರಿ ಸರಿ, ಆಚೆ ಹೋಗಿ ಮಾತಾಡೋಣ ಬನ್ನಿ. ಇದೇನೇ ರಮ್ಯಾ, ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಅದ್ಗೆ ಅದು ಕ್ಲಾಸ್ನಲ್ಲಿ ಲೆಕ್ಚರರು ಯಾವ ಕ್ಲಾಸ್ ತಗೊಂಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಗುಡ್ ಗುಡ್. ಓದೋದು ಅಂದ್ರೆ ನನ್ನ ತಂಗಿಗೆ ತುಂಬಾ ಇಷ್ಟ. ಪುಟಿ, ನೀನು ಇದ್ಯಾ ನೋಡು. ಹಲೋ ಡ್ಯಾಡಿ, ಇವತ್ತು ಸಂಡೇ. ಏ ಆಂಟಿ, ಇದು ಅದು ತಾನೇ. ಏನೇ ಅದು? ಇದು ನಿಂದು? ಇವತ್ತು ಸಂಡೇ, ಕಾಲೇಜಲ್ಲಿ ಲವ್ ಲೆಸನ್ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದ್ದೀನಿ. ಏನು ಲವ್? ನಿಂಗ್ ನಾಚಿಕೆ ಆಗಲ್ವಾ? ನಾಚ್ಕೊಂಡ್ರೆ ಲವ್ ಮಾಡಕ್ ಆಗತ್ತಾ ಆಂಟಿ? ಏಯ್, ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯ್ತು. ಎಂಜಾಯ್ ಎಂಜಾಯ್. ಹಾಯ್ ರಮ್ಯಾ. ಹಾಯ್. ಕಾಲೇಜ್ಗೆ ಹೋಗದೆ ಇಲ್ಲಿಗೆ ಬಾ ಅಂತ ಫೋನ್ ಮಾಡ್ದೆ, ಯಾಕೆ? ಏನಾಯ್ತು? ಕಾಲೇಜ್ನಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಇಲ್ಲಿಗೆ ಬರಕ್ ಹೇಳ್ದೆ. ಏನೇ ಅಂತ ಸೀಕ್ರೆಟು? ಸೀಕ್ರೆಟ್ ಅಲ್ಲ, ಸೀರಿಯಸ್. ಹುಷಾರಾಗಿದ್ಯಾ ತಾನೇ? ನಾನ್ ಹುಷಾರಾಗೇ ಇದ್ದೀನಿ. ಹುಷಾರ್ ತಪ್ಪಿರೋದು ನನ್ನ ಹೃದಯ. ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ. ಲವ್ವಾ? ಯಾರೇ ಅದು? ಗೂಳಿ. ಗೂಳಿನ? ಯಾಕೆ? ಕೋಣ ಸಿಗ್ಲಿಲ್ವಾ? ದೀಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಯಾವ ಗೂಳಿ? ಅದೇ ನೀನ್ ಎಂಗೇಜ್ಮೆಂಟ್ ಹೇಳ್ಸಿ ನಿನಗಾಗೋ ಅನ್ಯಾಯನ ತಡೆದು ಆ ಹುಡ್ಗಿಗ್ ನ್ಯಾಯ ಕೊಡ್ಸಿದ್ನಲ್ಲ, ಆ ಗೂಳಿ. ಯಾಕೆ ದಿಢೀರ್ ಅಂತ ಎದ್ ನಿಂತ್ಬಿಟ್ಟೆ? ತಪ್ಪಿಸ್ಕೊಂಡು ಯಾವ ಕಡೆ ಓಡ್ಲಿ ಅಂತ ನೋಡ್ತಾ ಇದ್ದೀನಿ. ಕೂತ್ಕೊಳ್ಳೆ. ತುಂಬಾ ಬುದ್ಧಿವಂತೆ ನೀನು. ಈ ರೀತಿನ ಡಿಸಿಷನ್ ತಗೊಳ್ಳೋದು. ಮನೇಲಿ ಹೇಗೆಲ್ಲ ಸಾಕಿದಾರೆ ನಿನ್ನ, ಸ್ವಲ್ಪ ಯೋಚನೆ ಮಾಡೆ. ಯೋಚನೆ ಮಾಡೋದಾ? ನಾನು ಡಿಸೈಡೇ ಮಾಡ್ಬಿಟ್ಟಿದ್ದೀನಿ. ಮದುವೆ ಅಂತ ಆದ್ರೆ ಅದು ಅವನ್ನೇ. ರಾಂಗ್ ಸೆಲೆಕ್ಷನ್ ಮಾಡಿ ತಪ್ಪು ಮಾಡ್ತಿದ್ಯೆ. ಹುಟ್ಟಾನೆ ಯಾರು ಕೆಟ್ಟವರ ಹುಟ್ಟಲ್ವೇ? ಅವನಿಗೂ ಅಣ್ಣ ತಂಗಿ ಅಪ್ಪ ಅಮ್ಮ ಅಂತ ಇದ್ದಿದ್ರೆ ಒಳ್ಳೆ ಮನುಷ್ಯ ಆಗ್ತಿದ್ದ. ಯಾರೂ ಇಲ್ಲ. ಇನ್ಮೇಲೆ ಅವನಿಗೆಲ್ಲ ನಾನೇ. ಬಾಳು ಅನ್ನೋ ದಾರಿಗೆ ಪ್ರೀತಿ ಅನ್ನೋ ದೀಪ ಹಚ್ಚಿ ಬೆಳಕಿನ ಕಡೆಗೆ ಅವನ್ನ ಕರ್ಕೊಂಡ್ ಬರ್ತೀನಿ. ಹೇಳ್ಕೊಂಡ್ ಕರ್ಕೊಂಡ್ ಬರಕ್ಕೆ ಅವನು ಮಗು ಅಲ್ಲ, ಬಲ್ತ್ ಬೆಂಡಾಗ್ದಿರೋ ಲಾಂಗು. ಶತು ಹೊರಟ ಕಣೆ ಅವನು. ನೋಡಕ್ ಮಾತ್ರ ಹೊರಟ, ಆದ್ರೆ ಮಗುವಿನಂತ ಮನಸ್ಸು. ರಮ್ಯಾ, ಇಷ್ಟು ವರ್ಷದ ನನ್ನ ನಿನ್ನ ಸ್ನೇಹ ಎಷ್ಟು ಸತ್ಯನೋ, ನಾನು ಅವ್ರನ್ನ ಲವ್ ಮಾಡ್ತಿರೋದು ಅಷ್ಟೇ ಸತ್ಯ. ನಿನ್ನ ಈ ಆಟದಲ್ಲಿ ನಾನಿಲ್ಲ. ನನ್ಗೇನು ಗೊತ್ತಿಲ್ಲಮ್ಮ. ದೀಪ, ಹಲೋ, ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ತಲೆ ತೆಗಿಬೇಕಾ, ಆಸಿಡ್ ಹಾಕ್ಬೇಕಾ, ಅವಾಜ್ ಹಾಕ್ಬೇಕಾ, ಗುಂಡಿ ತೋಡ್ಬೇಕಾ, ಬ್ಯಾಕಾ, ಫ್ರಂಟಾ, ರೈಟಾ, ಲೆಫ್ಟಾ, ಸ್ಪಾಟಾ, ಪಾರ್ಸಲಾ, ಬ್ರೈನಾ, ಬೋನಾ? ನೀವೇ ಇಲ್ಲಿಗೆ ಬರ್ತೀರಾ, ನಾವೇ ಅಲ್ಲಿಗೆ ಬರ್ಬೇಕಾ? ರೇಟಲ್ಲಿ ಬಾರ್ಗೇನಿಲ್ಲ, ಫಿಕ್ಸೆಡ್ ರೇಟು. ನಿಮ್ಗೆ ಏನಾಗ್ಬೇಕಾಗಿದೆ? ನನ್ನ ಮಗನೇ, ನಮ್ಮ ಕಸ್ಬನ್ನ ಮಿಲಿಟರಿ ಹೋಟ್ಲ್ ಮಾಡ್ಬಿಟ್ಟು ಸಪ್ಲೈಯರ್ ತರ ಲಿಸ್ಟ್ ಹೇಳ್ತಾ ಇದೆಯಲ್ಲ, ಮೊದಲು ನಿನ್ ಪಾರ್ಸಲ್ ಮಾಡ್ಬೇಕು. ಅಯ್ಯೋ, ಸಾರಿ ಬಾಸ್, ಏನೋ ಸ್ಟೈಲ್ ಆಗಿರ್ತದೆ ಅಂತ ಅಂದೆ. ಈ ರೇಂಜ್ ಇರ್ತದೆ ಅಂತ ಗೊತ್ತಿರ್ಲಿಲ್ಲ ಬಾಸ್. ತಗೊಳ್ಳಿ. ಹಲೋ, ಲೈನ್ ಕಟ್ ಆಗಿದೆಯಲ್ಲ. ಹಲೋ ಹಲೋ, ನಾನ್ ರಮ್ಯಾ ಮಾತಾಡ್ತಾ ಇದ್ದೀನಿ. ರಮ್ಯಾನ? ಯಾವ ರಮ್ಯಾ? ಅದೇ ಟೀ ಅಂಗಡಿ ಎಂಗೇಜ್ಮೆಂಟ್ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ಬೈದ್ರಲ್ಲ, ಆ ರಮ್ಯಾ.
ಅವತ್ತು ಅಡ್ಡಕ್ಕೆ ಬಂದು ಹೋಗಿದ್ಯಲ್ಲ ಆ ರಮ್ಯಾ. ಎಸ್ ಎಸ್ ಅವಳೇ ನಾನು. ಹಾ ಹಾ, ನಮ್ಮಿಂದ ಏನಾಗಬೇಕು? ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹುಡುಗಿಯರು ಡೀಲ್ ಕೊಡಂಗ ಆಗ್ಬಿಟ್ರು. ಎಲ್ಲಿಗೆ ಬರಬೇಕು? ಮೈಸೂರು ರೋಡ್ ಡಿ ಕ್ಲಬ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕಾಯ್ತಾ ಇರ್ತೀನಿ. ಗೊತ್ತಾಯ್ತಲ್ಲ? ಪ್ಲೀಸ್ ಬೇಗ ಬನ್ನಿ. ತುಂಬಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂತ ಯಾರಾದ್ರೂ ಆಸಿಡ್ ಹಾಕ್ತೀನಿ ಅಂತ ಹೇಳಿದಾನ, ಇಲ್ಲ ಲೆಟರ್ ಕೊಟ್ಟು ಹಿಂದೆ ಸುತ್ತ ಟಾರ್ಚರ್ ಕೊಡ್ತಾವನ, ಇಲ್ಲ ಪ್ರಿನ್ಸಿಪಲ್ ಲೆಕ್ಚರರ್ ಏನಾದ್ರು? ಅಯ್ಯೋ ಆ ಥರ ಏನೂ ಇಲ್ಲ. ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ. ಏನು ಎವಿಡೆನ್ಸ್ ಇಲ್ದಿದಂಗೆ ಕ್ಲೀನ್ ಕೃಷ್ಣಪ್ಪ ಮಾಡಕ್ ಬಿಡ್ತೀನಿ. ರೇಟ್ ಬೇಕಾದ್ರೆ ಚಿಕ್ಕಮ್ಮಿ ಮಾಡೋಣ. ಮ್ಯಾಟ್ರ್ ಹೇಳು. ನಾನು ಲವ್ ಮಾಡ್ತಾ ಇದ್ದೀನಿ. ನಿನಗೇನ್ ನನ್ನ ಮಾಮೂನ್ ತರ ಕಾಣಿಸ್ತಾ ಇದ್ದೀನ? ಲೆಟರ್ ತಗೊಂಡೋಗ್ ಕೊಡಕ್ಕೆ? ಇಲ್ಲ ಇಲ್ಲ, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ನಗ್ಬೇಡಿ, ಎಲ್ರು ನಮ್ ಕಡೆನೆ ನೋಡ್ತಾ ಇದಾರೆ. ಪ್ಲೀಸ್. 4 ಗೋಡೆ ಮಧ್ಯೆ ನಾನಾಗಾಡಿದಕ್ಕೆ ಜನಕ್ಕೆ ನಿನ್ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಇನ್ನೊಬ್ಬ ರೌಡಿನ್ ಪ್ರೀತಿಸ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಇಡೀ ಜಗತ್ತೇನಾಗುತ್ತಲ್ಲ. ಆಗಿ ಮುಖ ಹೆಂಗ್ ತೋರಿಸ್ತೀಯ? ನಾನು ಹೇಳ್ತಾ ಇರ್ಲಿಲ್ಲ ಗೂಳಿ ಯಾವಳ ಜೊತೆನ ಜೂಟಾಟ ಆಡ್ತಾವನೆ ಅಂತ? ಅವಳೇ ಹೇಳು. ರೌಡಿಗಳನ್ನ ಪ್ರೀತಿಸೋದು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ರಿಯಲ್ ಲೈಫಲ್ಲ. ಇನ್ನೊಬ್ರು ಪ್ರಾಣ ತೆಗಿಯಕ್ ಮಾತ್ರ ಅಲ್ಲ, ನಮ್ಮನ್ನ ಉಳಿಸ್ಕೊಳ್ಳೋಕ್ಕೂ ಬೇಕಿದ್ದು. ಭೂಮಿಗೆ ಯಾವಾಗ ಬಂದೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಬುದ್ಧಿ ಬಂದಾಗಿದ್ದ ನಮ್ಮ ಜೊತೆಲಿ ಇರೋದಿದೊಂದೇ, ಕೊನೆವರೆಗೆ ಇರೋದು ಇದೆ. ನಮ್ಮ ಮಧ್ಯ ಲವ್ಗೆ ಅಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸತಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಏನಾದ್ರು ಹೇಳ್ದ್ಯೋ ಬುರುಡೆ ಹೊಡೆದಾಕ್ಬಿಡ್ತೀನಿ.